भवान् भीष्मश्च कर्णश्च कृपश्चासमितिञ्जयः अश्वत्थामा विकर्णश्च ಸೌಮದತ್ತಿಸ್ತತೈವ ಚ. ಇಲ್ಲಿರುವವರು ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಪಾಳೆಯದ ಶೂರರನ್ನು ದ್ರೋಣಾಚಾರ್ಯರಿಗೆ ಪರಿಚಯಿಸಿ ಅಥ ಗೌರವದಿಂದ ಭವಾನ್ ತಾವು ಎಂದು ಗುರುವಾದ ದ್ರೋಣಾಚಾರ್ಯರನ್ನು ಸಂಬೋಧಿಸುತ್ತಾನೆ. ತನ್ನ ಕಡೆಯಲ್ಲಿರುವ ವೀರರ ಹೆಸರುಗಳನ್ನು ಹೇಳುವಾಗ ದುರ್ಯೋಧನನು ಭೀಷ್ಮರ ಹೆಸರನ್ನು ಹೇಳದೆ ದ್ರೋಣರನ್ನೇ ಮೊದಲು ಸೂಚಿಸುತ್ತಾನೆ. ಇದಕ್ಕೆ ಎರಡು ಕಾರಣಗಳಿರಬಹುದು. ಮೊದಲು ಅವರನ್ನು ಗುರುತಿಸುವುದರಿಂದ ಅವರಿಗೆ ಹೆಮ್ಮೆಯೂ ಉತ್ಸಾಹವೂ ಉಂಟಾಗಿ ಪಾಂಡವರ ಮೇಲೆ ಶತ್ರುಗಳೆಂಬ ಭಾವನೆಯಿಂದ ಹೋರಾಡಿ ಗೆಲ್ಲಲಿ ಎಂದು. ಇನ್ನೊಂದು, ಗುರುವಾದುದರಿಂದ ಅವರಿಗೆ ಮರ್ಯಾದೆ ಕೊಡಬೇಕು ಎನ್ನುವ ಕಾರಣವಾದರೂ ಇರಬಹುದು. ಮುಂದುವರಿಸಿ ನಮ್ಮ ಜೊತೆ ಭೀಷ್ಮ ಪಿತಾಮಹರು, ಕರ್ಣ, ಕೃಪಾಚಾರ್ಯರು, ಅಶ್ವತ್ಥಾಮ, ವಿಕರ್ಣ ಮತ್ತು ಸೌಮದತ್ತ ಪುತ್ರ ಭೂರಿಶ್ರವ ಇವರು ಇದ್ದಾರೆ. ಇವರು ಎಲ್ಲರೂ ಯುದ್ಧದಲ್ಲಿ ಅತಿ ಶೂರರು, ವಿಜಯಶೀಲರು ಅನ್ನುತ್ತಾನೆ. ವಿಕರ್ಣನು ದುರ್ಯೋಧನನ ತಮ್ಮ, ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ, ಸೌಮದತ್ತಿ ಅಥವಾ ಭೂರಿಶ್ರವನು ಬಾಲೇಕರ ಅರಸನ ಮಗ, ಕರ್ಣನು ಅರ್ಜುನನ ಮಲ ಅಣ್ಣ. ಈ ಮಾತುಗಳಿಂದ ದುರ್ಯೋಧನನು ತನ್ನ ಸೇನೆಯ ಬಲವನ್ನು ತೋರಿಸಲು ಬಯಸುತ್ತಾನೆ. ಆದರೆ ಒಳಗೆ ಅವನಿಗೆ ಒಂದು ಭಯ. ಪಾಂಡವರು ಕೃಷ್ಣನೊಂದಿಗೆ ಇದ್ದಾರೆ ಎಂಬ ಆತಂಕ. ಅದನ್ನು ಮುಚ್ಚಲು ಅವನು ಶೌರ್ಯದಿಂದ ಮಾತನಾಡುತ್ತಾನೆ. ಈ ಶ್ಲೋಕ ನಮಗೆ ಒಂದು ಸುಂದರ ಪಾಠ ಹೇಳುತ್ತದೆ. ಹೊರಗೆ ನಾವು ಬಲಿಷ್ಠ, ಆತ್ಮವಿಶ್ವಾಸಿ ಎನಿಸಿಕೊಂಡರೂ ಒಳಗೆ ಭಯ ಮತ್ತು ಅನುಮಾನ ಇದ್ದರೆ ಅದು ನಮ್ಮ ಮಾತುಗಳಲ್ಲಿ ಕಾಣಿಸುತ್ತದೆ. ದುರ್ಯೋಧನನು ದೊಡ್ಡ ದೊಡ್ಡ ಯೋಧರ ಹೆಸರನ್ನು ಹೇಳುತ್ತಾನೆ, ಆದರೆ ಅವನ ಮನಸ್ಸು ಶಾಂತವಾಗಿಲ್ಲ. ಕೃಷ್ಣನ ಪಾರ್ಶ್ವದಲ್ಲಿರುವ ಪಾಂಡವರು ಶಾಂತ ಮತ್ತು ಧೈರ್ಯಶಾಲಿಗಳಾಗಿದ್ದರು. ಆದರೆ ದುರ್ಯೋಧನನ ಸೇನೆ ಬಲಿಷ್ಠವಾಗಿದ್ದರು, ಆತಂಕದಿಂದ ತುಂಬಿತ್ತು. ಈ ಶ್ಲೋಕ ಹೇಳುವ ಅರ್ಥವೇನೆಂದರೆ, ನಿಜವಾದ ಬಲ ದೇಹದ ಬಲದಲ್ಲ, ಅದು ಮನಸ್ಸಿನ ಶಾಂತಿ ಮತ್ತು ದೈವ ಭಕ್ತಿಯಲ್ಲಿ ಇದೆ. ಹರೇ ಕೃಷ್ಣ.